ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಆದರ್ಶಗಳನ್ನು ಸಾರುವ ಗಾಂಧಿ ಭವನದ ಜೀರ್ಣೋದ್ಧಾರವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರೈಸಿದ ಕುಮಾರಸ್ವಾಮಿಯವರು ಗಾಂಧಿ ಭವನಕ್ಕೆ ಹೊಸ ರೂಪ ನೀಡಿ ದೇಶಾಭಿಮಾನ ಮೆರೆದಿದ್ದಾರೆ. ಗಾಂಧಿ ಭವನದ ನವೀಕರಣವನ್ನು ಮಾಡತಕ್ಕಂಥ ಒಂದು ಸಂದರ್ಭ ನನಗೆ ಒದಗಿ ಬಂದಿರತಕ್ಕಂಥದ್ದು ನಿಜಕ್ಕೂ ನನ್ನ ಯಾವುದೋ ಒಂದು ಜನಗಳ ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾನು ಯಾರು ಮುಖ್ಯಮಂತ್ರಿಗಳು ನೋಡಬೇಕು ಅಂದರೆ 28 ಜನ ಸೆಕ್ರೆಟರಿಗಳು ನೋಡಿ ಅವ್ರು ನೋಡಿ ಹೋಗಬೇಕಾಗತ್ತೆ. ಆದರೆ ಇವ್ರದ್ದು ಹಾಗಾಗಲಿಲ್ಲ. ಅಂದರೆ ಬಡಜನ ಸಾಮಾನ್ಯ ಜನಗಳಿಗೆ ಇದುವರೆಗೂ ಯಾರು ಮಾಡದೇ ಇರುವಂಥ ಕೆಲಸ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಗಾಂಧಿ ಮಾರ್ಗದಲ್ಲಿ ನಡೆದಂಥವರು ಕುಮಾರಸ್ವಾಮಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೆಂಗಳೂರಿನ ಸಂಚಾರ ಸಮಸ್ಯೆ ನಿವಾರಣೆಗೆ ಮೆಟ್ರೋ ರೈಲು ಜಾರಿ ಅಗತ್ಯವೆಂದು ಸಾರ್ವತ್ರಿಕ ಅಭಿಪ್ರಾಯವಾಗಿತ್ತು. ಆಲೋಚನೆ ಚಿಂತನೆಗಳಲ್ಲೇ ಕಾಲಹರಣವಾಗುತ್ತಿದ್ದ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ಯುವ ರಾಜಕಾರಣಿ ಕುಮಾರಸ್ವಾಮಿಯವರು 7,000 ಕೋಟಿ ರೂಪಾಯಿಗಳ ಮೆಟ್ರೋ ಯೋಜನೆಗೆ ಚಾಲನೆ ನೀಡಿದರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆರಂಭಿಸಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಮಗಾರಿಗೆ ವೇಗ ದೊರಕಿದ್ದು ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ. ಕುಮಾರಸ್ವಾಮಿಯವರಲ್ಲಿ ಕಾಣಬಹುದಾದಂಥ ಇತ್ಯಾತ್ಮಕವಾಗಿರ್ತಕ್ಕಂಥ ಅಂಶಗಳು ಅಂತಂದರೆ, ಯಾವುದನ್ನು ನೆನೆಗುದಿಗೆ ಹಾಕದೆ ತಕ್ಷಣ ಸ್ಪಂದಿಸ್ತಕ್ಕಂಥದ್ದು, ಎಲ್ಲ ಕಾಲಕ್ಕೂ ಜನಪರವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಮೂಲಭೂತ ಆಧಾರವಾದ ಜನಸಾಮಾನ್ಯ ಯಾರಿದ್ದಾರೆ ಅವರ ಹಿತಚಿಂತನೆ ಅವರ ಕೇಂದ್ರ ಬಿಂದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಕೆಆರ್ ಮಾರ್ಕೆಟ್ ಮತ್ತು ಮಲೇಶ್ವರಂಗಳಲ್ಲಿ ಆಧುನಿಕ ಮಾರ್ಕೆಟ್ಗಳ ನಿರ್ಮಾಣ ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕೆಂಪೇಗೌಡ ಬಸ್ ನಿಲ್ದಾಣ ಪ್ರದೇಶದಲ್ಲಿ ಅತ್ಯಾಧುನಿಕ ಬಸ್ ನಿಲ್ದಾಣ ಸೇರಿದಂತೆ 45 ಅಂತಸ್ತಿನ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಸಂಕೀರ್ಣ ನಿರ್ಮಾಣದಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳು ಕುಮಾರಸ್ವಾಮಿ ಅವರ ದೂರದೃಷ್ಟಿತ್ವವನ್ನು ಪ್ರತಿಬಿಂಬಿಸುತ್ತವೆ. ಭಾಷೆ, ನಾಡು, ನುಡಿ ಸಂರಕ್ಷಣೆಗೆ ಸದಾ ಸಿದ್ಧವಿದ್ದ ಕುಮಾರಸ್ವಾಮಿಯವರು ರಾಜ್ಯದ ಸಾಂಸ್ಕೃತಿಕ ಲೋಕಕ್ಕೆ ಇಂಬು ನೀಡುವ ಜಾನಪದ ಜಾತ್ರೆಯಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ಕಾರ್ಯಕ್ರಮದ ಮೂಲಕ ರಾಜ್ಯದ ಜಾನಪದ ಕಲಾವಿದರನ್ನು ಗುರುತಿಸಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಏರ್ಪಡಿಸಿದ ಸಾಂಸ್ಕೃತಿಕ ವೇದಿಕೆ ಪ್ರತಿ ವಾರವೂ ಬೆಂಗಳೂರಿನ ಜನತೆಯ ಕಣ್ಮನ ತಣಿಸಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯರಂಥ ಸಿನಿಮಾವನ್ನು ನೋಡಿ ಒಬ್ಬ ಮನುಷ್ಯ ಕೃಷಿಕ ಹೇಗೆ ಮನಸ್ಸು ಮಾಡಿದ್ರೆ ಒಂದು ಸುಂದರವಾದ ತೋಟವನ್ನು ಮಾಡ್ಬೋದು ಬಂಜರು ಭೂಮಿಯನ್ನು ಅಂತಂದ ಹಾಗೆ ಈ ಒಂದು ವ್ಯವಸ್ಥೆ ಒಳಗೆ ಒಳ್ಳೆಯತನ ಮೂಡಿ ಬರೋದಕ್ಕೆ ಮತ್ತು ಬಡವರು ನಾವು ಬದುಕಬಹುದು ಅಂತ ಧೈರ್ಯ ತೋರೋದಕ್ಕೆ ಅನೇಕ ಉತ್ತಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದವರಲ್ಲಿ ಕುಮಾರಸ್ವಾಮಿಯವರು ಒಬ್ಬರು. ಜರ್ಮನಿ ದೇಶದೊಂದಿಗಿನ ಒಪ್ಪಂದವೊಂದನ್ನು ಕನ್ನಡದಲ್ಲಿ ಮಾಡಿಸುವ ಮೂಲಕ ಕಳೆದ 60 ವರ್ಷಗಳಲ್ಲಿ ಬೇರೆ ದೇಶದೊಂದಿಗಿನ ಒಪ್ಪಂದವನ್ನು ಕನ್ನಡದಲ್ಲಿ ಮಾಡಿದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದು ನಾಡು ನುಡಿಯ ಬಗ್ಗೆ ಹೊಂದಿರುವ ಅಭಿಮಾನವನ್ನು ತೋರಿಸುತ್ತದೆ. ಬೃಹತ್ ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚುತ್ತಿದ್ದಂತೆ ಅಪರಾಧಗಳು ಹೆಚ್ಚತೊಡಗಿದವು. ಕುಮಾರಸ್ವಾಮಿ ಅವರು ಭೂಮಾಫಿಯಾವನ್ನು ನಿಯಂತ್ರಿಸಲು ಎ.ಟಿ. ರಾಮಸ್ವಾಮಿ ಅವರ ಸಮಿತಿಯನ್ನು ನೇಮಿಸಿದರು. ಸಮಿತಿಗೆ ಸಂಪೂರ್ಣ ಅಧಿಕಾರ ನೀಡಿ ಭೂಗಳ್ಳರನ್ನು ಪತ್ತೆ ಹಚ್ಚಲು ಪ್ರಾಮಾಣಿಕ ಪ್ರಯತ್ನ ನಡೆಸಿದರು. ಇದರಿಂದ ಬೆಂಗಳೂರು ಸುತ್ತಮುತ್ತ ಕಬಳಿಸಲ್ಪಟ್ಟ 40,000 ಎಕರೆ ಸರ್ಕಾರಿ ಭೂಮಿಯನ್ನು ಭೂಗಳ್ಳರಿಂದ ವಶಪಡಿಸಿಕೊಳ್ಳುವಲ್ಲಿ ಸಮಿತಿ ಯಶಸ್ವಿಯಾಯಿತು. ವಶಪಡಿಸಿಕೊಂಡ ಭೂಮಿಯಲ್ಲಿ ಬಿಡಿಎ ಮತ್ತು ಮಹಾನಗರ ಪಾಲಿಕೆಗಳ ಮೂಲಕ ಬಡವರಿಗೆ ನಿವೇಶನ ನೀಡುವ ಯೋಜನೆಗೆ ಬಳಸಲು ಕುಮಾರಸ್ವಾಮಿಯವರು ಆದೇಶ ನೀಡಿದರು. ಭೂಮಾಫಿಯಾಗಳು ಎಂತೆಂಥ ಭೂಮಾಫಿಯಾಗಳು, ಮಿನಿಸ್ಟರ್ ಮಕ್ಕಳು, MLA ಮಕ್ಕಳು ಎಲ್ಲ ಖುದ್ದಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ರು. ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡು ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ರು. ಅಂಥದನ್ನೆಲ್ಲ ಇವತ್ತು ಮುಟ್ಟುಗೋಲು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಂಡು ಹರಾಜಾಗ್ತಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಆದಾಯ ಮಾಡಿಕೊಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿ, ಇಂಥ ಗಂಡಸ್ತನ ಹೊತ್ತು ಮುಖ್ಯಮಂತ್ರಿ ಯಾರಿದ್ರು ಹಿಂದೆ? ಈ ಬಗ್ಗೆ ನಾನು ಕುಮಾರಸ್ವಾಮಿ ಅವರಲ್ಲಿ ಈ ಒಂದು ವಿಷಯದಲ್ಲಿ ನಾನು ಹೆಚ್ಚು ಒಲವನ್ನು ವ್ಯಕ್ತಪಡಿಸ್ತೇನೆ.